ರಹಸ್ಯವಾಗಿ ಮದುವೆಯಾಗಿದ್ದ ಪತಿಯ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ತಿಳಿದು ಆಕೆಯ ಪತಿ ಚಂದ್ರಶೇಖರ್ ಪ್ರೇಯಸಿಯನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಯ ನಾಟಕವಾಡಿದ. ಇಬ್ಬರು ಕೂಡ ಗುಟ್ಟಾಗಿ ಮದುವೆಯಾಗಿದ್ರು. ಆ ಮದುವೆಯನ್ನ ಎಲ್ಲರಿಗೂ ತಿಳಿಯುವಂತೆ ಆ ಮದುವೆಯ ಫೋಟೋವನ್ನ, ಆಕೆ ಜೊತೆಗಿದ್ದಂತಹ ಫೋಟೋವನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಅದೇ ವಿಚಾರಕ್ಕೆ ಜಗಳ ಮಾಡಿ ಪ್ರೇಯಸಿಯನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಯ ನಾಟಕವನ್ನ ಆಡಿದ್ದಾನೆ. ಇನ್ನು ಆತನ ಹೈಡ್ರಾಮಾ ನೋಡಿ ಪೊಲೀಸರೇ ದಂಗಾಗ್ಬಿಟ್ಟಿದ್ರು. ಬಾಡರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಚಂದ್ರಶೇಖರ್ ಎನ್ನುವಂತಹ ವ್ಯಕ್ತಿ ತನ್ನ ಪತ್ನಿಯನ್ನೇ ಕೊಲೆ ಮಾಡಿದ್ದಾನೆ. ಇಬ್ಬರು ಕೂಡ ಗೊಟ್ಟಾಗಿ ಮದುವೆಯಾಗಿದ್ರು. ಯಾಕಂದ್ರೆ ಚಂದ್ರಶೇಖರನಿಗೆ ಈಗಾಗಲೇ ಮದುವೆ ಆಗಿದೆ. ಹಾಗಾಗಿ ಎರಡನೇ ಬಾರಿಗೆ ಆತ ಮದುವೆ ಆಗಿದ್ದು ಭವಾನಿ ಎನ್ನುವಂತಹ ಯುವತಿಯ ಜೊತೆಗೆ ಗುಟ್ಟಾಗಿ ಮದುವೆಯಾಗಿದ್ದ ಕಳೆದ 1 ವರ್ಷದ ಹಿಂದೆ. ಇತ್ತೀಚೆಗೆ ಭವಾನಿ ಮನೆಯಲ್ಲಿ ಆಕೆಗೆ ಮದುವೆ ಮಾಡೋದಕ್ಕಂತ ವರನನ್ನ ಹುಡುಕ್ತಾ ಇದ್ರು. ಜೊತೆಗೆ ಓರ್ವ ಹುಡುಗನನ್ನ ಮದುವೆಗೆ ಫಿಕ್ಸ್ ಮಾಡಿ ಆಕೆಗೆ ಎಂಗೇಜ್ಮೆಂಟ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಯಾವಾಗ ಭವಾನಿಗೆ ಮನೆಯಲ್ಲಿ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ತಿಳಿತೋ ಆಗ ಚಂದ್ರಶೇಖರ್ ಆಕೆಯ ಜೊತೆಗಿದ್ದಂತಹ ಫೋಟೋವನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದ. ಆ ಫೋಟೋವನ್ನ ನೋಡಿದಂತಹ ಭವಾನಿಯ ಸಂಬಂಧಿಕರೋರ್ವರು ಆಕೆಯ ತಂದೆಗೆ ಕರೆ ಮಾಡಿ ಈ ವಿಚಾರದ ಬಗ್ಗೆ ತಿಳಿಸಿದ್ರು. ನಂತರ ಆಕೆಯ ತಂದೆ ಭವಾನಿಗೆ ಕರೆ ಮಾಡಿದಾಗ ಭವಾನಿ ಕರೆ ಸ್ವೀಕರಿಸಿರಲಿಲ್ಲ. ಇನ್ನು ಭವಾನಿ ಹಾಗೂ ಚಂದ್ರಶೇಖರ್ ಇಬ್ಬರು ಕೂಡ ಮದುವೆಯಾದ ನಂತರ ಬೆಂಗಳೂರಿನಲ್ಲಿ ಒಂದೇ ಮನೆಯಲ್ಲಿ ಜೊತೆಯಲ್ಲೇ ವಾಸ ಮಾಡ್ತಾ ಇದ್ರು. ಯಾವಾಗ ಭವಾನಿ ಕರೆ ಸ್ವೀಕರಿಸಲಿಲ್ವೋ ಆ ಸಂದರ್ಭದಲ್ಲಿ ಭವಾನಿಯ ತಂದೆ ಮನೆ ಓನರ್ಗೆ ಕರೆ ಮಾಡಿ ವಿಚಾರಿಸಿದಾಗ ಅವರು ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಭವಾನಿ ಮೃತಪಟ್ಟಿದ್ರು. ಭವಾನಿಯ ಮೃತದೇಹದ ಪಕ್ಕದಲ್ಲೇ ಚಂದ್ರಶೇಖರ್ ಕೂಡ ಮೃತಪಟ್ಟಂತೆ ನಾಟಕವಾಡಿದ್ದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈ ಆರೋಪಿ ಚಂದ್ರಶೇಖರ್ ನಿಜವಾಗಿಯೂ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ನ ಅಥವಾ ಕೊಲೆ ಮಾಡಿರೋ ಭಯಕ್ಕೆ ಕೇವಲ ಸಾಯುವಂತೆ ನಾಟಕ ಮಾಡಿದ್ನ? ಸಂದೇಶ್, ಪ್ರತೀಕ್ಷಾ, ಈಗ ಸದ್ಯ ಈ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಭವಾನಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಜೊತೆಗೆ ಆಕೆಯ ಗಂಡ ಅಂದ್ರೆ ಇತ್ತೀಚೆಗೆ ಇಬ್ರು ಕೂಡ ಮದುವೆ ಆಗಿದ್ರು. ಹಾಗಾಗಿ ಚಂದ್ರಶೇಖರ್ ಕೂಡ ಆತ್ಮಹತ್ಯೆ ಯತ್ನ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ಹೊರ ಬಂದಿತ್ತು. ಆದ್ರೆ ಈಗ ಸದ್ಯ ಪೊಲೀಸರ ತನಿಖೆ ವೇಳೆ ಕಂಡು ಬರ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಚಂದ್ರಶೇಖರ್ ಅಂದ್ರೆ ಆಟೋ ಡ್ರೈವರ್ ಚಂದ್ರಶೇಖರ್ 1 ವರ್ಷದ ಹಿಂದೆ ಭವಾನಿಯನ್ನ ಮದುವೆ ಆಗಿರ್ತಾನೆ. ಆದ್ರೆ ಚಂದ್ರಶೇಖರ್ಗೆ ಈ ಹಿಂದೆ 8 ವರ್ಷಗಳ ಹಿಂದೆ ಮತ್ತೊಬ್ಬ ಯುವತಿಯ ಜೊತೆ ಮದುವೆ ಆಗಿರುತ್ತೆ. ಜೊತೆಗೆ ಒಬ್ಬ ಮಗಳು ಕೂಡ ಇರ್ತಾರೆ. ಅದಾದ ನಂತರ ಪತ್ನಿಗೂ ಕೂಡ ಇವರಿಬ್ಬರಿಗಿರುವಂತಹ ರಿಲೇಶನ್ಶಿಪ್ ಕುರಿತಂತೆ ಆಕೆಗೂ ಕೂಡ ಗೊತ್ತಿರುತ್ತೆ. ಜೊತೆಗೆ ಸಾಕಷ್ಟು ಬಾರಿ ಆಕೆ ಕೂಡ ಭವಾನಿಗೆ ಬುದ್ಧಿವಾದವನ್ನು ಕೂಡ ಹೇಳಿರ್ತಾರೆ. ಆದ್ರೆ ಇತ್ತೀಚೆಗೆ ಯಾವಾಗ ಇಬ್ರು ಕೂಡ ಮನೆಯಲ್ಲಿ ಮೀಟ್ ಆದಂತ ಸಂದರ್ಭದಲ್ಲಿ ಈ ಹಿಂದೆ ಅವರು ಅಂದ್ರೆ 1 ವರ್ಷದ ಹಿಂದೆ ಮದುವೆ ಆದಂತಹ ಒಂದು ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫಸ್ಟ್ ಇಯರ್ ಆನಿವರ್ಸರಿ ಅಂತ ಆತ ಅಪ್ಲೋಡ್ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಭವಾನಿಯ ಕತ್ತು ಹಿಸ್ಕಿ ಆತ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ ನಂತರ ಭವಾನಿ ಕುಟುಂಬಸ್ಥರು ಕೂಡ ಅದನ್ನ ನೋಡಿ ಭವಾನಿಗೆ ಯಾವಾಗ ಕರೆ ಮಾಡ್ತಾರೋ ಆಗ ಭವಾನಿ ಕರೆಯನ್ನ ಸ್ವೀಕರಿಸೋದಿಲ್ಲ. ಅದಾದ ನಂತರ ಭವಾನಿ ಬಾಡಿಗೆಗಿದ್ದಂತ ಮನೆ ಮಾಲೀಕರಿಗೆ ಕರೆ ಮಾಡಿ ಈ ರೀತಿ ನಮ್ಮ ಮಗಳು ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ, ಹಾಗಾಗಿ ಏನಾಗಿದೆ ನೋಡಿ ಅಂತ ಕಳಿಸಿದಂತ ಸಂದರ್ಭದಲ್ಲಿ ಚಂದ್ರಶೇಖರ್ ಅಲ್ಲಿ ಭವಾನಿ ಪಕ್ಕದಲ್ಲೇ ಮಲಗಿರ್ತಾನೆ. ಅಂದ್ರೆ ಭವಾನಿಯನ್ನ ತಪ್ಪಿಕೊಂಡು ಅಲ್ಲೇ ಮಲಗಿರ್ತಾನೆ. ಭವಾನಿ ಕೂಡ ವಿಷವನ್ನ ಸೇವಿಸಿದಾಳೆ ಅನ್ನೋ ರೀತಿಯಲ್ಲಿ, ಜೊತೆಗೆ ಈತ ಒಂದು ವಿಷದ ಬಾಟ್ಲಿಯನ್ನ ಇಟ್ಕೊಂಡು ಪಕ್ಕದಲ್ಲೇ ಮಲಗಿರ್ತಾನೆ. ಅದಾದ ನಂತರ ಇಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿಷ ಸೇವಿಸಿ ಅಂತ ಹೇಳಿ ಮನೆ ಮಾಲೀಕರು ಕೂಡ ಅಂದ್ಕೊಂಡಿರ್ತಾರೆ. ಅದೇ ಮಾಹಿತಿಯನ್ನ ಭವಾನಿ ಕುಟುಂಬಸ್ಥರಿಗೂ ಕೂಡ ರವಾನೆಯನ್ನ ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುವಂತ ಸಂದರ್ಭದಲ್ಲೂ ಕೂಡ ಇಬ್ರು ಮೃತಪಟ್ಟಿದ್ದಾರೆ, ಅಂದ್ರೆ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಥಾಟ್ ನಲ್ಲಿ ಪೊಲೀಸರು ಕೂಡ ಇರ್ತಾರೆ. ಆದ್ರೆ ಯಾವಾಗ ಆ ಮೃತದೇಹಗಳನ್ನ ಶಿಫ್ಟ್ ಮಾಡ್ಬೇಕು ಅಂತ ಕೈ ಹಾಕ್ದಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗೆ ಇಡುವಾಗ ಚಂದ್ರಶೇಖರ್ ಕೈಕಾಲುಗಳು ಅಲ್ಲಾಡಿದೆ. ಆಗ ಚಂದ್ರಶೇಖರ್ ಬದುಕಿದ್ದಾನೆ ಅಂತ ಹೇಳಿ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಆಸ್ಪತ್ರೆಗೆ ಆತನನ್ನ ಕರೆದುಕೊಂಡು ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಚಂದ್ರಶೇಖರ್ ಯಾವುದೇ ರೀತಿಯ ವಿಷಕಾರಿ ಅಥವಾ ವಿಷವನ್ನ ಸೇವಿಸಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಪೊಲೀಸರಿಗೆ ಗೊತ್ತಾಗುತ್ತೆ. ಅದಾದ ನಂತರ ಆತನ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಆತ ಬಾಯ್ ಬಿಟ್ಟಿರುವಂತದ್ದು ಪ್ರಮುಖವಾಗಿ ನಾನು ಭವಾನಿಯನ್ನ ಕತ್ತರಿಸಿ ಕೊಲೆ ಮಾಡಿದೆ, ಅದಾದ ನಂತರ ಭಯಗೊಂಡು ನಾನು ಈ ರೀತಿ ಮಲಗಿದ್ದೆ, ಅಂದ್ರೆ ವಿಷ ಸೇವಿಸಿದಂತೆ ನಾಟಕ ಮಾಡಿದ್ದೆ ಅಂತ ಹೇಳಿ ಕಂಪ್ಲೀಟ್ ಒಂದು ಸಿನಾರಿಯೋವನ್ನ ಅಥವಾ ಸ್ಟೋರಿಯನ್ನ ಪೊಲೀಸರ ಮುಂದೆ ಈಗ ಸದ್ಯ ಬಾಯ್ಬಿಟ್ಟಿರುವಂತದ್ದು. ಹಾಗಾಗಿ ಈಗ UDR ಪ್ರಕರಣವನ್ನ ಏನ್ ಪೊಲೀಸರು ದಾಖಲಿಸಿದ್ರು, ಈಗ 302 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿ ಚಂದ್ರಶೇಖರನ್ನ ಈಗ ಬ್ಯಾಡರಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ.